ನಮಸ್ಕಾರ ಸ್ನೇಹಿತರೆ, ಜ್ಞಾನ ಅಂಕುರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಭಾರತದ ಭೂಗೋಳಶಾಸ್ತ್ರದ ಅತ್ಯಂತ ಪ್ರಮುಖ ವಿಷಯವಾದ ಭಾರತದ ಮೇಲ್ಮೈ ಲಕ್ಷಣಗಳನ್ನು ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಅತಿ ಪ್ರಮುಖ 50 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚಿಸಲಿದ್ದೇವೆ. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಈಗ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಲಿದೆ. ಬನ್ನಿ ತಡ ಮಾಡದೆ ಇಂದಿನ ಮೊದಲ ಪ್ರಶ್ನೆಯನ್ನು ನೋಡೋಣ. ಪರೀಕ್ಷೆಯಲ್ಲಿ ಇದರ ಬಗ್ಗೆ ಪದೇ ಪದೇ ಕೇಳುವ ಪ್ರಶ್ನೆಗಳಾಗಿರುತ್ತವೆ. ಈಗ ಮೊದಲನೆಯ ಪ್ರಶ್ನೆ, ಹಿಮಾಲಯ ಪರ್ವತಗಳು ಯಾವ ಭೂಭಾಗಗಳ ಘರ್ಷಣೆಯಿಂದ ಉಂಟಾದವು? ಎ. ಅಂಗಾರ ಮತ್ತು ಲೊರೇಷಿಯಾ. ಬಿ. ಇಂಡೋ ಆಸ್ಟ್ರೇಲಿಯನ್ ಮತ್ತು ಯುರೇಷಿಯನ್. ಸಿ. ಆಫ್ರಿಕನ್ ಮತ್ತು ಅಂಟಾರ್ಟಿಕಾ. ಡಿ. ಪೆಸಿಫಿಕ್ ಮತ್ತು ಅಮೇರಿಕನ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ, ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಇಂಡೋ ಆಸ್ಟ್ರೇಲಿಯನ್ ಮತ್ತು ಯುರೇಷಿಯನ್. ಮುಂದಿನ ಪ್ರಶ್ನೆ, ಸಂಸ್ಕೃತದಲ್ಲಿ ಹಿಮಾಲಯ ಎಂದರೆ ಏನರ್ಥ? ಎ. ಮಂಜಿನ ರಾಶಿ. ಬಿ. ಮಂಜಿನ ಮನೆ. ಸಿ. ಎತ್ತರದ ಪರ್ವತ. ಡಿ. ಪವಿತ್ರ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಬಿ. ಮಂಜಿನ ಮನೆ. ಟ್ರಾನ್ಸ್ ಹಿಮಾಲಯದಲ್ಲಿ ಕಂಡುಬರುವ ಭಾರತದ ಅತಿ ಎತ್ತರದ ಶಿಖರ ಯಾವುದು? ಎ. ಮೌಂಟ್ ಎವರೆಸ್ಟ್. ಬಿ. ಕಾಂಚನಜುಂಗ. ಸಿ. K2 ಅಥವಾ ಗಾಡ್ವಿನ್ ಆಸ್ಟಿನ್. ಡಿ. ನಂದಾದೇವಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಕಾಮೆಂಟ್ ಗೊತ್ತಿದ್ದರೆ ಆನ್ಸರ್ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ. K2 ಅಥವಾ ಗಾಡ್ವಿನ್ ಆಸ್ಟಿನ್. ನಾಲ್ಕನೇ ಪ್ರಶ್ನೆ, ಶಿವಾಲಿಕ್ ಬೆಟ್ಟಗಳ ಸರಾಸರಿ ಎತ್ತರ ಎಷ್ಟು? ಎ. 6000 ಮೀಟರ್. ಬಿ. 4500 ಮೀಟರ್. ಸಿ. 1300 ಮೀಟರ್. ಡಿ. 8848 ಮೀಟರ್. ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ. 1300 ಮೀಟರ್. ಐದನೆಯ ಪ್ರಶ್ನೆ ಹೀಗಿದೆ, ಪಶ್ಚಿಮ ಬಂಗಾಳದ ಕಾಲಿಂಪಾಂಗ್ ಅನ್ನು ಟಿಬೆಟ್ನ ಲಾಸಾಕ್ಕೆ ಸಂಪರ್ಕಿಸುವ ಕಣಿವೆ ಯಾವುದು? ಎ. ಸಿಪ್ಕಿಲಾ. ಬಿ. ಬೋಜಿಲಾ. ಸಿ. ಜಲೆಪ್ಲಾ. ಡಿ. ಬೋಮೆಡಿಲಾ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಜಲೆಪ್ಲಾ. ಆರನೇ ಪ್ರಶ್ನೆ, ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಯಾವ ಪರ್ವತದಿಂದ ಪ್ರಾರಂಭವಾಗುತ್ತದೆ? ಎ. ನಾಮ್ಚಾ ಬರ್ವಾ. ಬಿ. ನಂಗಾ ಪರ್ವತ. ಸಿ. ಅರಾವಳಿ. ಡಿ. ಕಾರಾಕೋರಂ. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ. ನಂಗಾ ಪರ್ವತ. ಮುಂದಿನ ಏಳನೇ ಪ್ರಶ್ನೆ, ಹಿಮಾಲಯದ ಪಾದ ಬೆಟ್ಟಗಳು ಎಂದು ಇವುಗಳನ್ನು ಕರೆಯುತ್ತಾರೆ? ಎ. ಹಿಮಾದ್ರಿ. ಬಿ. ಹಿಮಾಚಲ. ಸಿ. ಶಿವಾಲಿಕ್. ಡಿ. ಪೂರ್ವಘಟ್ಟಗಳು. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ. ಶಿವಾಲಿಕ್. ಎಂಟನೇ ಪ್ರಶ್ನೆ, ಸಿಂಧೂ ನದಿಯಿಂದ ಬ್ರಹ್ಮಪುತ್ರ ನದಿಯವರೆಗೆ ಹಿಮಾಲಯದ ಉದ್ದ ಎಷ್ಟು? ಎ. 3200 ಕಿಲೋಮೀಟರ್. ಬಿ. 2400 ಕಿಲೋಮೀಟರ್. ಸಿ. 1500 ಕಿಲೋಮೀಟರ್. ಡಿ. 2900 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ. 2400 ಕಿಲೋಮೀಟರ್. ಒಂಬತ್ತನೇ ಪ್ರಶ್ನೆ, ಗಂಗೋತ್ರಿ ಮತ್ತು ಯಮನೋತ್ರಿ ಹಿಮನದಿಗಳು ಯಾವ ಶ್ರೇಣಿಯಲ್ಲಿವೆ? ಎ. ಶಿವಾಲಿಕ್. ಬಿ. ಮಧ್ಯ ಹಿಮಾಲಯ. ಸಿ. ಮಹಾ ಹಿಮಾಲಯ ಅಥವಾ ಹಿಮಾದ್ರಿ. ಡಿ. ಲಡಾಖ್ ಶ್ರೇಣಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇಷ್ಟವಾದಲ್ಲಿ. ಇದಕ್ಕೆ
ಸರಿಯಾದ ಉತ್ತರ ಸಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ. ಹತ್ತನೇ ಪ್ರಶ್ನೆ, ಸಿಪ್ಕಿಲಾ ಕಣಿವೆಯು ಯಾವ ರಾಜ್ಯವನ್ನು ಟಿಬೆಟ್ನೊಂದಿಗೆ ಸಂಪರ್ಕಿಸುತ್ತದೆ? ಎ ಸಿಕ್ಕಿಂ, ಬಿ ಅರುಣಾಚಲ ಪ್ರದೇಶ, ಸಿ ಹಿಮಾಚಲ ಪ್ರದೇಶ, ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ ಹಿಮಾಚಲ ಪ್ರದೇಶ. ಈಗ 11ನೇ ಪ್ರಶ್ನೆ, ಜಗತ್ತಿನ 3ನೇ ಅತಿ ಎತ್ತರದ ಶಿಖರ ಯಾವುದು? ಜಗತ್ತಿನ 3ನೇ ಅತಿ ಎತ್ತರದ ಶಿಖರ ಯಾವುದು? ಧವಳಗಿರಿ, ಬಿ ನಂಗಾ ಪರ್ವತ, ಸಿ ಕಾಂಚನಜುಂಗ, ಡಿ ಮಕಾಲೋ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಈಗ ಇದಕ್ಕೆ ಸರಿಯಾದ ಉತ್ತರ ಸಿ ಕಾಂಚನಜುಂಗ. ಈಗ 12ನೇ ಪ್ರಶ್ನೆ, ಹಿಮಾಲಯದ ಉಗಮಕ್ಕೆ ಕಾರಣವಾದ ಸಮುದ್ರ ಯಾವುದು? ಎ ಟೆಥಿಸ್ ಸಮುದ್ರ, ಬಿ ಅರಬ್ಬಿ ಸಮುದ್ರ, ಸಿ ಕೆಂಪು ಸಮುದ್ರ, ಡಿ ಕ್ಯಾಸ್ಪಿಯನ್ ಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಟೆಥಿಸ್ ಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಟೆಥಿಸ್ ಸಮುದ್ರ. ಮಹಾ ಹಿಮಾಲಯದ ಸರಾಸರಿ ಎತ್ತರ ಎಷ್ಟು? ಎ 1300 ಮೀಟರ್, ಬಿ 4500 ಮೀಟರ್, ಸಿ 6000 ಮೀಟರ್ಗಿಂತ ಹೆಚ್ಚು, ಡಿ 3600 ಮೀಟರ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ 6000 ಮೀಟರ್ಗಿಂತ ಹೆಚ್ಚು. 14ನೇ ಪ್ರಶ್ನೆ, ಯಾವ ಪರ್ವತ ಶ್ರೇಣಿಯನ್ನು ಉಗ್ರ ಪರ್ವತ ಎಂದು ಕರೆಯಲಾಗುತ್ತದೆ? ಎ ಹಿಮಾದ್ರಿ, ಬಿ ಕೇಟು ಅಥವಾ ಗಾಡ್ವಿನ್ ಆಸ್ಟಿನ್, ಸಿ ಶಿವಾಲಿಕ್, ಡಿ ಅರಾವಳಿ. ಇದಕ್ಕೆ ಸರಿಯಾದ ಉತ್ತರ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಇಂತಹ ವಿಡಿಯೋಗಳಿಗಾಗಿ. ಇದಕ್ಕೆ ಸರಿಯಾದ ಉತ್ತರ ಬಿ ಕೇಟು ಅಥವಾ ಗಾಡ್ವಿನ್ ಆಸ್ಟಿನ್. 15ನೇ ಪ್ರಶ್ನೆ, ಶಿವಾಲಿಕ್ ಬೆಟ್ಟಗಳು ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹರಡಿಕೊಂಡಿವೆ? ಎ 2400 ಕಿಲೋಮೀಟರ್, ಬಿ 1600 ಕಿಲೋಮೀಟರ್, ಸಿ 1000 ಕಿಲೋಮೀಟರ್, ಡಿ 3200 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ 1600 ಕಿಲೋಮೀಟರ್. 16ನೇ ಪ್ರಶ್ನೆ, ಮಧ್ಯ ಹಿಮಾಲಯದ ಶಿಖರಗಳ ಸರಾಸರಿ ಎತ್ತರ ಎಷ್ಟು? ಎ 1300 ಮೀಟರ್ನಿಂದ 1500 ಮೀಟರ್, ಬಿ 3600 ಮೀಟರ್ನಿಂದ 4500 ಮೀಟರ್, ಸಿ 6000 ಮೀಟರ್ನಿಂದ 8000 ಮೀಟರ್, ಡಿ 500 ಮೀಟರ್ನಿಂದ 1000 ಮೀಟರ್ವರೆಗೂ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ 3600 ಮೀಟರ್ನಿಂದ 4500 ಮೀಟರ್ವರೆಗೂ. 17ನೇ ಪ್ರಶ್ನೆ, ಉತ್ತರ ಭಾರತದ ಮೈದಾನಗಳು ಯಾವ ನದಿಗಳ ಸಂಚಯನದಿಂದ ಉಂಟಾಗುತ್ತದೆ? ಎ ಕೃಷ್ಣ, ಕಾವೇರಿ, ಗೋದಾವರಿ, ಬಿ ಸಿಂಧು, ಗಂಗಾ, ಬ್ರಹ್ಮಪುತ್ರ, ಸಿ ನರ್ಮದಾ, ತಾಪಿ, ಮಾಹಿ, ಡಿ ಮಹಾನದಿ, ಪೆನ್ನಾರ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ. ಇದಕ್ಕೆ ಸರಿಯಾದ ಉತ್ತರ ಹೇಗಿದೆ ಬಿ ಸಿಂಧು, ಗಂಗಾ, ಬ್ರಹ್ಮಪುತ್ರ. 18ನೇ ಪ್ರಶ್ನೆ, ಬ್ರಹ್ಮಪುತ್ರ ಮೈದಾನದ ಒಟ್ಟು ವಿಸ್ತೀರ್ಣ ಎಷ್ಟು? ಎ 7.5 ಲಕ್ಷ ಚದುರ ಕಿಲೋಮೀಟರ್, ಬಿ 6.52 ಲಕ್ಷ ಚದುರ ಕಿಲೋಮೀಟರ್, ಸಿ 1.5 ಲಕ್ಷ ಚದುರ ಕಿಲೋಮೀಟರ್, ಡಿ 5 ಲಕ್ಷ ಚದುರ ಕಿಲೋಮೀಟರ್. ಉತ್ತರ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ 1.5 ಲಕ್ಷ ಚದುರ ಕಿಲೋಮೀಟರ್. 19ನೇ ಪ್ರಶ್ನೆ, ಸಿಂಧೂ ನದಿಯ ಮೈದಾನದ ಹೆಚ್ಚಿನ ಭಾಗ ಈಗ ಯಾವ ದೇಶದಲ್ಲಿದೆ? ಎ ಭಾರತ, ಬಿ ಬಾಂಗ್ಲಾದೇಶ, ಸಿ ಪಾಕಿಸ್ತಾನ, ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.
ಇದಕ್ಕೆ ಸರಿಯಾದ ಉತ್ತರ ಸಿ ಪಾಕಿಸ್ತಾನ. 20ನೇ ಪ್ರಶ್ನೆ, ಗಂಗಾ ಮೈದಾನವು ಭಾರತದ ಯಾವ ದಿಕ್ಕಿನಲ್ಲಿದೆ? ಎ ದಕ್ಷಿಣ, ಬಿ ಪಶ್ಚಿಮ, ಸಿ ಉತ್ತರ, ಡಿ ಪೂರ್ವ. ಇದಕ್ಕೆ ಸರಿಯಾದ ಉತ್ತರ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಉತ್ತರ, ಅಂದರೆ ಉತ್ತರ ದಿಕ್ಕು. 21ನೇ ಪ್ರಶ್ನೆ, ಪಂಜಾಬ್ ಮತ್ತು ಹರಿಯಾಣ ಮೈದಾನಗಳು ಯಾವ ನದಿಗಳಿಂದ ನಿರ್ಮಿತವಾಗಿವೆ? ಎ ಗಂಗಾ ಮತ್ತು ಯಮುನಾ, ಬಿ ಸಿಂಧೂ ಮತ್ತು ಅದರ ಉಪನದಿಗಳು, ಸಿ ಬ್ರಹ್ಮಪುತ್ರ, ಡಿ ಲೂನಿ ನದಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮಗೂ ಉತ್ತರ ಯಾವುದು ಅಂತ ತಿಳಿದುಕೊಳ್ಳಬಹುದು. ಇದಕ್ಕೆ ಸರಿಯಾದ ಉತ್ತರ ಬಿ ಸಿಂಧೂ ಮತ್ತು ಅದರ ಉಪನದಿಗಳು. 22ನೇ ಪ್ರಶ್ನೆ, ಹಿಮಾಲಯವು ಯಾವ ಪರ್ವತಕ್ಕೆ ಉದಾಹರಣೆಯಾಗಿದೆ? ಎ ಜ್ವಾಲಾಮುಖಿ ಪರ್ವತ, ಬಿ ಮಡಿಕೆ ಪರ್ವತ, ಸಿ ಅವಶೇಷ ಪರ್ವತ, ಡಿ ಖಂಡ ಪರ್ವತ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮಡಿಕೆ ಪರ್ವತ. 23ನೇ ಪ್ರಶ್ನೆ, ಭಾರತದ ಭೂಚಹರೆಯನ್ನು ಎಷ್ಟು ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ಎ 3, ಬಿ 4, ಸಿ 5, ಡಿ 6. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ಭಾಗದಲ್ಲಿ ಒಳ್ಳೊಳ್ಳೆಯ ವಿಡಿಯೋಗಳು ಬರುತ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಭಾಗ 2 ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ 4 ವಿಭಾಗಗಳಾಗಿವೆ. 24ನೇ ಪ್ರಶ್ನೆ, ಮಧ್ಯ ಹಿಮಾಲಯದಲ್ಲಿರುವ ಪ್ರಸಿದ್ಧ ಕಣಿವೆ ಯಾವುದು? ಎ ಕಾಶ್ಮೀರ ಕಣಿವೆ, ಬಿ ಕುಲು ಕಣಿವೆ, ಸಿ ಕಾಂಗ್ರಾ ಕಣಿವೆ, ಡಿ ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ, ಡಿ. 25ನೇ ಪ್ರಶ್ನೆ, ಹಿಮಾಲಯವು ವರ್ಷಕ್ಕೆ ಸರಾಸರಿ ಎಷ್ಟು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತಿದೆ? ಎ 1 ಸೆಂಟಿಮೀಟರ್, ಬಿ 0.5 ಸೆಂಟಿಮೀಟರ್, ಸಿ 2 ಸೆಂಟಿಮೀಟರ್, ಡಿ 5 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ 0.5 ಸೆಂಟಿಮೀಟರ್ ವರ್ಷಕ್ಕೆ ಸರಾಸರಿ ಎತ್ತರ ಬೆಳೆಯುತ್ತಿದೆ. 26, ಪೀರ್ ಪಂಜಲ್ ಎಂಬ ಮಹಾಭಾರತ್ ಶ್ರೇಣಿಗಳು ಎಲ್ಲಿ ಕಂಡುಬರುತ್ತವೆ? ಎ ಹಿಮಾದ್ರಿ, ಬಿ ಹಿಮಾಚಲ ಅಥವಾ ಮಧ್ಯ ಹಿಮಾಲಯ, ಸಿ ಶಿವಾಲಿಕ್, ಡಿ ಕಾರಾಕೋರಂ. ಉತ್ತರ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಹಿಮಾಚಲ, ಮಧ್ಯ ಹಿಮಾಲಯ ಅಥವಾ. 27ನೇ ಪ್ರಶ್ನೆ, ಉತ್ತರ ಭಾರತದ ಮೈದಾನದ ಒಟ್ಟು ವಿಸ್ತೀರ್ಣ ಎಷ್ಟು? 10 ಲಕ್ಷ ಚದುರ ಕಿಲೋಮೀಟರ್, ಬಿ 7.5 ಲಕ್ಷ ಚದುರ ಕಿಲೋಮೀಟರ್, ಸಿ 5.5 ಲಕ್ಷ ಚದುರ ಕಿಲೋಮೀಟರ್, ಡಿ 12 ಲಕ್ಷ ಚದುರ ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ 7.5 ಲಕ್ಷ ಚದುರ ಕಿಲೋಮೀಟರ್. 28ನೇ ಪ್ರಶ್ನೆ, ಯಾವ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತಿತ್ತು? ಎ ಗಂಗಾ, ಬಿ ದಾಮೋದರ, ಸಿ ಕೋಸಿ, ಡಿ ಬ್ರಹ್ಮಪುತ್ರ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ, ಸಮಯವಿದೆ. ಕಾಮೆಂಟ್ ಮಾಡಿ, ವಿಡಿಯೋವನ್ನು ನೋಡ್ತಾ ಇರೋರು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಬಿ ದಾಮೋದರ. 29ನೇ ಪ್ರಶ್ನೆ, ಪೂರ್ವದಲ್ಲಿ ಹಿಮಾಲಯವು ಎಲ್ಲಿಯವರೆಗೆ ಹರಡಿದೆ? ಎ ಪಂಜಾಬ್, ಬಿ ನಾಗಾಲ್ಯಾಂಡ್, ಸಿ ಸಿಕ್ಕಿಂ, ಡಿ ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ ನಾಗಾಲ್ಯಾಂಡ್. ಪಾಮೀರ್ ಗ್ರಂಥಿಯಿಂದ ಯಾವ ಪರ್ವತ ಶ್ರೇಣಿ ಪ್ರಾರಂಭವಾಗುತ್ತದೆ? ಎ ಅರಾವಳಿ, ಬಿ ಹಿಮಾಲಯ, ಸಿ ವಿಂಧ್ಯ, ಡಿ ಸಾತ್ಪುರ.
ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿರೋ ಪದೇ ಪದೇ ಪ್ರಶ್ನೆಗಳು ಪರೀಕ್ಷೆಗೆ ಬರ್ತಾ ಇರ್ತವೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಬಿ, ಹಿಮಾಲಯ. 31ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟು? ಎ 8611 ಮೀಟರ್, ಬಿ 8598 ಮೀಟರ್, ಸಿ 8848 ಮೀಟರ್, ಡಿ 7756 ಮೀಟರ್. ಇದನ್ನು ಪದೇ ಪದೇ ಕೇಳಿರ್ತಾರೆ, ಆನ್ಸರ್ ಗೊತ್ತಿರುತ್ತೆ. ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ 8848 ಮೀಟರ್. 32, ಡಾರ್ಜಿಲಿಂಗ್ ಗಿರಿಧಾಮವು ಯಾವ ಶ್ರೇಣಿಯಲ್ಲಿದೆ? ಎ ಶಿವಾಲಿಕ್, ಬಿ ಹಿಮಾಚಲ ಅಥವಾ ಮಧ್ಯ ಹಿಮಾಲಯ, ಸಿ ಹಿಮಾದ್ರಿ, ಡಿ ನೀಲಗಿರಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಹಿಮಾಲಯ ಅಥವಾ ಮಧ್ಯ ಹಿಮಾಲಯ. 33ನೇ ಪ್ರಶ್ನೆ, ನೈನಿತಾಲ್ ಮತ್ತು ಮಸೂರಿ ಗಿರಿಧಾಮಗಳು ಯಾವ ರಾಜ್ಯದಲ್ಲಿವೆ? ಎ ಹಿಮಾಚಲ ಪ್ರದೇಶ, ಬಿ ಸಿಕ್ಕಿಂ, ಸಿ ಉತ್ತರಾಖಂಡ್, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ಉತ್ತರಾಖಂಡ್. 34ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಅನ್ನು ನೇಪಾಳದಲ್ಲಿ ಏನೆಂದು ಕರೆಯುತ್ತಾರೆ? ಎ ಚೋಮೋಲುಂಗ್ಮಾ, ಬಿ ಸಾಗರಮಾತಾ, ಸಿ ಗೌರಿಶಂಕರ, ಡಿ ದೇವಗಿರಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ ಸಾಗರಮಾತಾ. 35ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಅನ್ನು ಮೊದಲು ಏರಿದವರು ಯಾರು? ಎ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ, ಬಿ ಬಚೇಂದ್ರಿ ಪಾಲ್, ಸಿ ಸಂತೋಷ್ ಯಾದವ್, ಡಿ ರೈನಾಲ್ಡ್ ಮೆಸ್ನರ್. ಇದಕ್ಕೆ ಸರಿಯಾದ ಉತ್ತರ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. 36ನೇ ಪ್ರಶ್ನೆ, ಭಾರತದ ಪರ್ಯಾಯ ಪ್ರಸ್ಥಭೂಮಿ ಯಾವುದರಿಂದ ಆವೃತವಾಗಿದೆ? ಎ ಕೇವಲ ಸಮುದ್ರ, ಬಿ 3 ಕಡೆ ನೀರು 1 ಕಡೆ ಭೂಮಿ, ಸಿ ಪರ್ವತಗಳು, ಡಿ ಮರುಭೂಮಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ 3 ಕಡೆ ನೀರು 1 ಕಡೆ ಭೂಮಿ. 37ನೇ ಪ್ರಶ್ನೆ, ಹಿಮಾಲಯದ ಯಾವ ಭಾಗವು ವರ್ಷವಿಡೀ ಮಂಜಿನಿಂದ ಕೂಡಿರುತ್ತದೆ? ಎ ಶಿವಾಲಿಕ್, ಬಿ ಹಿಮಾದ್ರಿ ಅಥವಾ ಮಹಾ ಹಿಮಾಲಯ, ಸಿ ತರೈ ಪ್ರದೇಶ, ಡಿ ಪಾದಬೆಟ್ಟಗಳು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ವಿಡಿಯೋ ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ ಹಿಮಾದ್ರಿ ಮಹಾ ಹಿಮಾಲಯ. 38ನೇ ಪ್ರಶ್ನೆ, ರಾಜಸ್ಥಾನದಲ್ಲಿ ಹರಿಯುವ ಪ್ರಮುಖ ನದಿ ಯಾವುದು? ಎ ಗಂಗಾ ನದಿ, ಬಿ ಯಮುನಾ, ಸಿ ಲೂನಿ, ಡಿ ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಸಿ ಲೂನಿ ನದಿ. 39ನೇ ಪ್ರಶ್ನೆ, ಕೇಂದ್ರ ಆಡಳಿತ ಪ್ರದೇಶವಾದ ಲಡಖ್ ಎಲ್ಲಿದೆ? ಎ ದಕ್ಷಿಣ ಭಾರತ, ಬಿ ಉತ್ತರ ಭಾರತ ಅಂದರೆ ಟ್ರಾನ್ಸ್ ಹಿಮಾಲಯ, ಸಿ ಪಶ್ಚಿಮ ಭಾರತ, ಡಿ ಪೂರ್ವ ಭಾರತ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಉತ್ತರ ಭಾರತ ಅಂದರೆ ಟ್ರಾನ್ಸ್ ಹಿಮಾಲಯ. ಈಗ 40ನೇ ಪ್ರಶ್ನೆ, ಶಿವಾಲಿಕ್ ಬೆಟ್ಟಗಳು ಎಲ್ಲಿ ಕೊನೆಗೊಳ್ಳುತ್ತವೆ? ಎ ಅಸ್ಸಾಂ, ಬಿ ಪಶ್ಚಿಮ ಹಾಗೂ ಪೋಟ್ವಾರ್ ಪ್ರಸ್ಥಭೂಮಿ, ಸಿ ಕನ್ಯಾಕುಮಾರಿ, ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಪಾಕಿಸ್ತಾನದ ಪೋಟ್ವಾರ್ ಪ್ರಸ್ಥಭೂಮಿ. 41ನೇ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಎ ಮುಂಬೈ,
ಬಿ ಬೆಂಗಳೂರು, ಸಿ ನವದೆಹಲಿ, ಡಿ ಕೋಲ್ಕತ್ತಾ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ನವದೆಹಲಿ. 42ನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಶಿಖರ ಯಾವುದು? ಎ K2, ಬಿ ಮೌಂಟ್ ಎವರೆಸ್ಟ್, ಸಿ ಅನ್ನಪೂರ್ಣ, ಡಿ ನಂದಾದೇವಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮೌಂಟ್ ಎವರೆಸ್ಟ್. 43ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಎ ಭಾರತ, ಬಿ ಭೂತಾನ್, ಸಿ ನೇಪಾಳ, ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ. ದಯವಿಟ್ಟು ಆನ್ಸರ್ ಮಾಡಿ, ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ನೇಪಾಳ. ಹಿಮಾಲಯ ಪರ್ವತಗಳು ಈ ಭಾರತದ ಯಾವ ದಿಕ್ಕಿನಲ್ಲಿದೆ? ಎ ದಕ್ಷಿಣ, ಬಿ ಪೂರ್ವ, ಸಿ ಉತ್ತರ, ಡಿ ಪಶ್ಚಿಮ. ಉತ್ತರವನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ ಉತ್ತರ ಭಾಗದಲ್ಲಿದೆ. 45ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗುಂಬೆ, ಬಿ ಮೌಸಿರಾಮ್, ಸಿ ಚಿರಾಪುಂಜಿ, ಡಿ ಉಡುಪಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮೌಸಿನ್ರಾಮ್. 46ನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಯಾವುದು? ಎ ಗೋದಾವರಿ, ಬಿ ಕೃಷ್ಣಾ ನದಿ, ಸಿ ಗಂಗಾ ನದಿ, ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ದಯವಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಸಿ ಗಂಗಾ ನದಿ. ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಪಂಜಾಬ್, ಸಿ ರಾಜಸ್ಥಾನ, ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ. 48ನೇ ಪ್ರಶ್ನೆ, ಶಿವಮೊಗ್ಗ ಜಿಲ್ಲೆಯ ಜೋಗ್ ಜಲಪಾತ ಯಾವ ನದಿಗೆ ಅಡ್ಡಲಾಗಿ ಇದೆ? ಎ ಕಾವೇರಿ ನದಿ, ಬಿ ಶರಾವತಿ, ಸಿ ತುಂಗಭದ್ರಾ, ಡಿ ಹೇಮಾವತಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಶರಾವತಿ ನದಿ. 49ನೇ ಪ್ರಶ್ನೆ, ಭಾರತದ ದಕ್ಷಿಣ ತುದಿ ಯಾವುದು? ಎ ಕನ್ಯಾಕುಮಾರಿ, ಬಿ ಇಂದಿರಾ ಪಾಯಿಂಟ್, ಸಿ ರಾಮೇಶ್ವರಂ, ಡಿ ತಿರುವನಂತಪುರಂ. ಉತ್ತರ ಹೀಗಿದೆ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಇಂದಿರಾ ಪಾಯಿಂಟ್. ಕೊನೆಯ ಪ್ರಶ್ನೆ, 50ನೇ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆ ನೀಡಿದವರು ಯಾರು? ಎ ಮಹಾತ್ಮ ಗಾಂಧಿ, ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.